Hi guys, welcome back to my channel. ಇವಾಗ ನೋಡಿ ಚಿಯಾ ಸೀಡ್ಸ್ ವಾಟರ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಚಿಯಾ ಸೀಡ್ಸ್ನ ಕುಡ್ಕೊಂಡು ಸ್ವಲ್ಪ ಎಕ್ಸಸೈಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಮ್ಮ ಚಿನ್ನಿ ನೋಡ್ರಿ ಮಧ್ಯೆ ಮಧ್ಯೆ ಬಂದು ಈ ಥರ ಎಲ್ಲ ಚೇಷ್ಟೆಗಳೆಲ್ಲ ಮಾಡ್ತಾ ಇರ್ತಾಳೆ. ಅವಳಿಗೇನೋ ಒಂಥರ ಖುಷಿ ಆ ಥರ ಎಲ್ಲ ಮಾಡಿದ್ರಾಗ. ನಮ್ಮ ಚಿನ್ನಿ ತೊಗೊಂಡು ಹಂಗೋ ಹಿಂಗೋ ಎಕ್ಸಸೈಸ್ನ ಕಂಪ್ಲೀಟ್ ಮಾಡಿದೆ ನೋಡ್ರಿ. ನೈಟ್ ವಾಶ್ ಮಾಡಿರೋ ಪಾತ್ರೆನೆಲ್ಲ ಜೋಡಿಸ್ಕೊತಾ ಇದ್ದೀನಿ ನೋಡ್ರಿ. ಹಾಯ್ ರೀ, ನಾನು ಇವತ್ತು ರಾಗಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ರಾಗಿ ರೊಟ್ಟಿ ಎಲ್ಲ ತುರ್ಕೊಂಡು ಇಟ್ಕೊಂಡು ನೋಡ್ರಿಪ್ಪ. ಈರುಳ್ಳಿನೂ ತುರ್ಕೊಂಡು ನೋಡ್ರಿ, ಯಾಕಂದ್ರೆ ದಪ್ಪ ದಪ್ಪ ಆದ್ರೆ ಅದು ಹಾಕ್ತದೆ ಅಂತ. ಹಾಗಾಗಿ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಆಲ್ರೆಡಿ ರೆಸಿಪಿನ ಶೇರ್ ಮಾಡೀನಿ, ಹಾಗಾಗಿ ಮಾಡ್ತಾ ಇಲ್ಲ. ಏನು ಮಾಡ್ತಾ ಇರೋದು? ರಾಗಿ ರೊಟ್ಟಿನ? ಹೌದಾ? ಯಾರಿಗೆ ಮಾಡ್ತಾ ಇರೋದು ರಾಗಿ ರೊಟ್ಟಿ? ಹಾಂ, ನಿನಗೆ ಮಾಡ್ತಾ ಇರೋದಾ? ಓಕೆ. ನೋಡ್ರಿ ಫ್ರೆಂಡ್ಸ್, ಚಿನ್ನಿ ಎಷ್ಟು ನೀಟಾಗಿ ರಾಗಿ ರೊಟ್ಟಿ ತಟ್ಲತ್ತಾಳ. ಹಾಯ್ ಹೇಳು ಬಂಗಾರಿ. ಹಾಯ್ ಫ್ರೆಂಡ್ಸ್ ಅಂತ. ಏನು ನಾಷ್ಟನ ಮಾಡಿಕೊಂಡು ಸ್ನಾನ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಫೇಸ್ ಪ್ಯಾಕ್ ಹಾಕ್ಕೊಂಡು ಆಮೇಲೆ ಸ್ನಾನ ಮಾಡಿದ್ರಾಯ್ತು ಅಂತ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಹೋಮ್ ಮೇಡ್ ಮನೇಲೇ ಸಿಗೋ ಪದಾರ್ಥದಿಂದ ಫೇಸ್ ಪ್ಯಾಕ್ನ ಹಾಕ್ಕೊತಾ ಇದ್ದೀನಿ ನೋಡ್ರಿ. 1 ಸ್ಪೂನ್ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಹನಿ ಮತ್ತು ಮೊಸರು ಅಷ್ಟೇ ಹಾಕಿರೋದು. ಮೂರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂಥರ ಕ್ರೀಮ್ ಥರ ಮಾಡ್ಕೊಬೇಕು. ಏನು ಮಾಡ್ತೀಯ ನೋಡ್ರಿ ಫ್ರೆಂಡ್ಸ್, ಇದ್ರೊಳಗೆ ಕಡಲೆ ಹಿಟ್ಟು ಮತ್ತು ಹನಿ ಮತ್ತು ಸ್ವಲ್ಪ ಮೊಸರು ಹಾಕಿದ್ದೀನಿ. ಹಾಕಿ ಈ ಥರ ಪೇಸ್ಟ್ ಆಗೈತೆ ನೋಡ್ರಿ. ಸ್ವಲ್ಪನೇ ಆಗಿದೆ, ಸಾಕು ಫೇಸ್ಗೆ ಅಷ್ಟೇ ಅಲ್ವಾ. ಹಾಗಾಗಿ ನಿಮಗೆ ಇದು ಕ್ರೀಮ್ ಥರ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದ್ರೆ ಕ್ರೀಮ್ ಥರ ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕಲ್ವ. ಹಾಗಾಗಿ ಕ್ರೀಮಿ ಕನ್ಸಿಸ್ಟೆನ್ಸಿದಾಗ ಅದ ನೋಡ್ರಿಪ್ಪ. ಬರ್ರಿ ಇವಾಗ ಹಚ್ಕೊಳ್ಳೋಣ. ಫೇಸ್ ಪ್ಯಾಕ್ನ ಹಾಕ್ಕೊಂಡು ಮನೆನ ಒರೆಸಿ ಸ್ನಾನನ ಮುಗಿಸ್ಕೊಂಡೆ. ನಾನು
ಚಿನ್ನಿ ಇಬ್ಬರು ಮಧ್ಯಾಹ್ನ ಸ್ವಲ್ಪ ಮಲ್ಕೊಂಡು ಆಮೇಲೆ ಈವ್ನಿಂಗ್ ಬಟ್ಟೆ ಎಲ್ಲ ಇತ್ತು ಸ್ವಲ್ಪ ಮಡ್ಚೋದು, ಹಾಗಾಗಿ ಬಟ್ಟೆ ಕೂಡ ಮಡ್ಚಿಡ್ತಾ ಇದ್ದೀನಿ. ನೈಟ್ ಊಟಕ್ಕೆ ಇವತ್ತು ಚಪಾತಿ ಮತ್ತು ಬದನೆಕಾಯಿ ಮತ್ತು ಆಲೂಗಡ್ಡೆ ಎರಡು ಮಿಕ್ಸ್ ಮಾಡಿ ಪಲ್ಯನ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಅದಕ್ಕೆ ಚಪಾತಿ ಹಿಟ್ಟನ್ನ ಕಲಸಿಡ್ತಾ ಇದ್ದೀನಿ. ಇದು ಸೇಮ್ ಮಾಮೂಲಿ ಪಲ್ಯಗಳು ಹೆಂಗೆ ಮಾಡ್ತೀವಿ ಹಾಗೆ ನೋಡಿರಿ. ಈಗ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ, ಟೊಮೆಟೊ, ಸ್ವಲ್ಪ ಅರಿಶಿನ, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಾವು ಕಟ್ ಮಾಡ್ಕೊಂಡಿರೋ ಬದನೆಕಾಯಿ ಮತ್ತು ಆಲೂಗಡ್ಡೆನ ಸೇರಿಸಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಬೇಕು. ಮಧ್ಯದಲ್ಲಿ ತಿರುಗಿಸ್ಕೊತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ 2 ನಿಮಿಷ ಮುಚ್ಚಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಇವಾಗ ಅದಕ್ಕೆ ಖಾರ ಮತ್ತು ಶೇಂಗಾ ಪುಡಿನ ಸೇರಿಸ್ತಾ ಇದ್ದೀನಿ. ನಮ್ಮ ಪಲ್ಯ ರೆಡಿ ಆಯ್ತು ನೋಡಿರಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿನಿ. ಅದ್ರ ಜೊತೆಗೆ ಇವತ್ತು ಚಪಾತಿನ ಮಾಡ್ಲತ್ತೀನಿ. ಇವತ್ತಿನ ಊಟನೂ ಮುಗೀತು ನೋಡಿರಿ, ನೈಟ್ ಊಟ. ಹಾಗೆ ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡಿ ಕಿಚನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ನನ್ನ ನೈಟ್ ಸ್ಕಿನ್ ಕೇರ್ ನೋಡಿರಿ, ಫೇಸ್ ವಾಶ್ ಮಾಡಿಕೊಂಡು ನೈಟ್ ಕ್ರೀಮ್ನು ಹಾಕ್ಕೊತಾ ಇದ್ದೀನಿ. ನೋಡಿರಿ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ರೀಪಾ, ಗುಡ್ ನೈಟ್ ರೀ.